ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯತ ನೌಕರರಿಂದ ಮುಷ್ಕರಕ್ಕೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ಇಲಕಲ್ಲ ತಾಲೂಕು ಸಮಿತಿ ಸಿಐಟಿಯು ಸಂಘದ ಬೇಡಿಕೆಗಳಾದ 1 ಕಾರ್ಮಿಕರ ವಿರೋಧಿ 4 ಲೇಬಲ್ ಕೋಡ್ಗಳ ಜಾರಿ ವಿರೋಧಿಸಿ 2 ಕರಡು ಅಧಿಸೂಚನೆಯಲ್ಲಿ 31,000 ರೂಪಾಯಿ ನಿಗದಿಪಡಿಸಿ ಅಂತಿಮಗೊಳಿಸಬೇಕು. 3 ಪಿಂಚಣಿ ಜಾರಿಗೊಳಿಸುವುದು. 4 ಸೇವಾ ಹಿರಿತನದ ಮೇಲೆ ವೇತನ ಹೆಚ್ಚಳ ಮಾಡಬೇಕು. 5 ಪಂಚಾಯತಿಗೆ 1 SDA ಹಾಗೂ 2ನೇ ಡಿಒಗಳನ್ನು ನೇಮಕಾತಿ ಮಾಡಿಕೊಳ್ಳಬೇಕು. 6 ಆರೋಗ್ಯ ವಿಮೆ ಜಾರಿ ಮಾಡಬೇಕು. ಈ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಇಂದು ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯತ್ ನೌಕರರು ತಾಲೂಕು ಪಂಚಾಯತ್ ಮುಂದೆ ಧರಣಿ ಕುಳಿತು ಇಳಕಲ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಇವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ನೌಕರರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರಾದ ಅಶೋಕ ಮಲಗಿಹಾಳ, ಪ್ರಧಾನ ಕಾರ್ಯದರ್ಶಿಯಾದ ಸಂಗಮೇಶ ಗೌಡರ, ಮಂಜುನಾಥ್ ತುಪ್ಪದ, ಸಂಗಪ್ಪ ಅಗಸಿಮುಂದಿನ, ಅಯ್ಯಪ್ಪ ಭಂಡಾರಿ, ಅಮರೇಶ್ ರಾಮತಾಳ, ಯಲಗುರೇಶ್, ತಾಲೂಕು ಗ್ರಾಮ ಪಂಚಾಯತ್ ನೌಕರರ ಸಂಘದ ಬಿಲ್ ಕಲೆಕ್ಟರ್, ಡಾಟಾ ಎಂಟ್ರಿ ಆಪರೇಟರ್, ವಾಟರ್ ಮ್ಯಾನ್ಗಳು, ಸ್ವಚ್ಛತೆಗಾರರು ಹೋರಾಟದಲ್ಲಿ ಭಾಗವಹಿಸಿದ್ದರು. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರರ ಸಂಘ ಸಿಐಟಿ ಸಂಯೋಜಿತ ಇಳಕಲ್ ತಾಲೂಕು ಸಮಿತಿ ವತಿಯಿಂದ ನಾವು ಇವತ್ತು ಇಳಕಲ್ ತಾಲೂಕು ಪಂಚಾಯತಿ ಮುಂದೆ ಧರಣಿ ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮ ಇಳಕಲ್ ತಾಲೂಕಿನ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಸೇರಿ ನಾವು ಧರಣಿ ಮಾಡ್ತಾ ಇದ್ದೀವಿ. ನಮ್ಮ ಬೇಡಿಕೆಗಳು: 1 ಕರಡು ಅಧಿಸೂಚನೆಯಲ್ಲಿ ರೂ 31,000 ನಿಗದಿಪಡಿಸಿ ಅಂತಿಮಗೊಳಿಸುವುದು. ಇನ್ನೊಂದು, ಪಿಂಚಣಿ ಸೇವಾ ಹಿರಿತನದ ಮೇಲೆ ಭತ್ಯೆ ಹೆಚ್ಚಳ ಮಾಡೋದು. ಆಮೇಲೆ ನಿವೃತ್ತಿ ಹೊಂದಿದಂಥ ಹಿರಿಯ ಸಿಬ್ಬಂದಿಗಳಿಗೆ ಪಿಂಚಣಿ ಕೊಡೋದು. ಸೇವಾ ಹಿರಿತದ ಮೇಲೆ ವೇತನ ಪಾವತಿ ಮಾಡುವುದು. ನೇಮಕಾತಿ ಮತ್ತು ಆರೋಗ್ಯ ವಿಮೆ ಜಾರಿ ಮಾಡುವುದು. ಸ್ವಚ್ಛ ವಾಹಿನಿಯವರ ಒಡಂಬಡಿಕೆ ರದ್ದು. ತರಬೇತಿ ಪಡೆದ ಎಲ್ಲ ಕಡ್ಡಾಯ ಕೆಲಸರು 7,500 ಗೌರವಧನ ನೀಡುವುದು. ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡೋದು. ಮತ್ತೆ ಡಿಒಗಳಿಗೆ ಕೆಲಸದ ಒತ್ತಡ ಜಾಸ್ತಿ ಆಗಿರೋದ್ರಿಂದ NREG ಲೇಬರ್ ಜಾಸ್ತಿ ಆಗಿರೋದ್ರಿಂದ ಅವರಿಗೆ ನಮ್ಮ ಪ್ರತಿಯೊಂದು ಪಂಚಾಯತಿಗೆ ಈಗ ಒಬ್ರು ಡಿಒ ಇದಾರ, ಇನ್ನೊಬ್ರು ಹೆಚ್ಚುವರಿ ಡಿಒಗಳನ್ನ ನೇಮಕಾತಿ ಮಾಡ್ಕೋಬೇಕು. ಅದೊಂದು ಬೇಡಿಕೆ ನಮಗೆ. ಖಾಲಿ ಹುದ್ದೆಗಳನ್ನೆಲ್ಲ ಭರ್ತಿ ಮಾಡಬೇಕು. ಈಗ ಎಲ್ಲ ನಮ್ಮ ಹಿರಿಯ ಕಾರ್ಯದರ್ಶಿಗಳೆಲ್ಲ ರಿಟೈರ್ಡ್ ಆಗ್ಯಾರ, 60 ವರ್ಷ ಮುಗಿದಾರ. ಅವೆಲ್ಲ ಖಾಲಿ ಹುದ್ದೆಗಳದಾವ. ಈಗ ಸೀನಿಯಾರಿಟಿ ಲಿಸ್ಟ್ ಒಳಗ ನಾವು ಸಾಕಷ್ಟು ಜನ ಅದಾರ. ಅವನ್ನ ಮುಂಬಡ್ತಿ ಕೊಟ್ರಂದ್ರ, ನಾವು ಕಾರ್ಯದರ್ಶಿಗಳಾಗಿ ಮುಂಬಡ್ತಿ ಕೊಟ್ರಂದ್ರ ನಮ್ಮ ಹಿಂದಿನವ್ರಿಗೆ ಅವಕಾಶ ಸಿಗುತ್ತ. ಅದನ್ನ ಸರ್ಕಾರದವ್ರದ್ದು ಯಾವುದೇ ರೀತಿ ಕೆಲಸಗಳನ್ನ ಮಾಡ್ತಾ ಇಲ್ಲ. ನಮ್ಗೆ ಸರಿಯಾಗಿ ವೇತನನೂ ಕೊಡ್ತಾ ಇಲ್ಲ, ಪಾವತಿ ಮಾಡ್ತಾ ಇಲ್ಲ. ಇದು ನಮ್ಮ ಬೇಡಿಕೆ.